ಏನಕ್ಕ ಇದು? ಈ ಮನೆ ಒಳ್ಳೆ ಗುಡಿಸ್ಲಿದ್ದ ಹಾಗಿದೆ. ನಿನಗ್ ಬೇರೆ ಯಾವ ಸಂಬಂಧನೂ ಸಿಗ್ಲಿಲ್ವಾ? ಇವಳು ಬೇರೆ, ಇವಳಿಗೆ ಹೋದಲ್ಲೆಲ್ಲ ಹುಳಿ ಹಿಂಡೋದೆ ಕೆಲಸ. ಇದನ್ನೇನ್ ಸ್ವಂತ ಮನೆ ಅಂದ್ಕೊಂಡ್ರಾ? ಬಾಡ್ಗೆ ಮನೆ. ಈ ಅಮ್ಮ ಬೆಂಕಿ ಹಚ್ಚಿದ್ದು ಸಾಲದು ಅಂತ ಆ ಅಮ್ಮ ಅದಕ್ಕೆ ತುಪ್ಪ ಬೇರೆ ಸುರಿತಾ ಇದೆ. ಇವ್ರು ಬದಲಾಗೋದೇ ಇಲ್ವಾ? ಛೇ, ಏನ್ ಪ್ರಜ್ವಲಕ್ಕ ಇದು? ಇವ್ರಿಗೊಂದ್ ಸ್ವಂತ ಮನೆನೂ ಇಲ್ವಾ? ಹೋಗಿ ಹೋಗಿ ನೀನ್ ಇಂಥವ್ರ ಸಂಬಂಧ ಮಾಡಿದ್ಯಲ್ಲ, ನೀನ್ ಬುದ್ಧಿಗದೇನ್ ಹೇಳ್ಬೇಕೋ. ಅಯ್ಯೋ, ಸ್ವಂತ ಮನೆಗ್ ಹೋದೆ ನೀನು. 3 ಹೊತ್ತು ಊಟಕ್ಕೂ ಗತಿ ಇಲ್ಲ ಇವ್ರಿಗೆ. ಮಾವ ಮಾವ ಬನ್ನಿ. ಅತ್ತೆ ಬನ್ನಿ. ಅಂಕಲ್ ಬನ್ನಿ. ಬೀಗ್ರೆ, ಬೀಗ್ತಿಯಮ್ಮ ಬನ್ನಿ ಒಳಗೆ. ಯಾಕೆ ಲೇಟ್ ಆಯ್ತು? ಸಾರಿ ನಮ್ಮ ರಾಧಿಕಾ, ಅದು ದಾರಿನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್, ಅದಕ್ಕೆ ಲೇಟ್ ಆಯ್ತಮ್ಮ. ಸರಿ ಬನ್ನಿ. ದೊಡಮ್ಮ, ನೀವು ಇವ್ರ ಜೊತೆನೆ ಬಂದ್ರಾ? ದೊಡ್ಡಪ್ಪ ಇಲ್ಲಿ? ಅಯ್ಯ, ಅದೊಂದು ದೊಡ್ಡ ಕತೆ. ನಿಮ್ ದೊಡ್ಡಪ್ಪಂಗೆ ಇವತ್ತೇ ಮಿನಿಸ್ಟ್ರಿಂದ ಫೋನ್ ಬರ್ಬೇಕಾ? ಅದೇನೋ ಸಮಾವೇಶ ಅಂತೆ. ಅದಕ್ಕೆ ನಿಮ್ ದೊಡ್ಡಪ್ಪನಿಂದಾನೆ ಕೇಟರಿಂಗ್ ವ್ಯವಸ್ಥೆ ಆಗ್ಬೇಕಂತೆ. ಲಕ್ಷಾಂತರ ರೂಪಾಯಿ ವ್ಯವಹಾರ. ಅದಕ್ಕೆ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ. ನಾನು ಒಬ್ಳೆ ಬರ್ತಿದ್ದೆ, ಅಷ್ಟರಲ್ಲಿ ಇವರು ದಾರಿಯಲ್ಲಿ ಸಿಕ್ಕಿದ್ರು. ಅದಕ್ಕೆ ನಾನು ಇವ್ರ ಜೊತೆನೆ ಬಂದ್ಬಿಟ್ಟೆ. ಹೌದಾ? ಸರಿ ಬನ್ನಿ ದೊಡಮ್ಮ. ರಾಧಿಕಾ, ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ. ಇತ್ತೀಚೆಗೆ ನೀನ್ ಹಾಕ್ತಿರೋ ಕಾಸ್ಟ್ಯೂಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ಆದ್ರೆ ನೀನ್ ಏನೇ ಸರ್ಕಸ್ ಮಾಡಿದ್ರು ಚಿರು ನನ್ಗೆ ತಾಳಿ ಕಟ್ಟೋದು. ಹೌದು ಅಂಕಲ್, ಬರೀ ನೀವುಗಳಷ್ಟೇ ಬಂದಿದ್ದೀರಾ? ಎಲ್ಲಿ ಮದುವೆ ಗಂಟೆ ಕಾಣಿಸ್ತಿಲ್ಲ? ಪಾಪ ನಮ್ಮ ರಾಧಿಕನ್ ಕಣ್ಣುಗಳು ಅವರನ್ನೇ ಹುಡುಕ್ತಿದೆ. ಅದೇ ಕಾಶಿ, ಆಗ್ಲೇ ಹೇಳಿದ್ನಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂತ. ಅವನು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇನ್ನೇನು ಬಂದ್ಬಿಡ್ತಾನೆ. ರಾಧಿಕಾ, ನಿಮ್ ಕಡೆಯವ್ರನ್ನೆಲ್ಲ ನನಗೆ ಪರಿಚಯ ಮಾಡ್ಕೊಡೋದಿಲ್ವಾ? ಬನ್ನಿ ಮಾವ. ವ್ಯಕ್ತಿಯವ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ಹೇಳಿ ಬೀಗ್ತಿಯಮ್ಮ. ಎಂತ ಸೀರೆ ಉಟ್ಕೊಂಡಿದ್ದೀರಾ? ಇವತ್ತು ಹೂವಿಳಿಯ ಶಾಸ್ತ್ರಕ್ಕೆ ನಮ್ ಕಡೆಯವರೆಲ್ಲ ಬರ್ತಾರೆ ಅಂತ ಹೇಳಿದೆ ಅಲ್ವಾ? ಸ್ವಲ್ಪ ಗ್ರ್ಯಾಂಡ್ ಆಗಿ ರೆಡಿ ಆಗ್ಬೇಕು ತಾನೆ? ಲಂಡನ್ ಇಂದ ನಮ್ಮಣ್ಣ ಬರ್ತಾ ಇದ್ದಾನೆ. ಅವನಲ್ಲಿ ಆಗರ್ಭ ಶ್ರೀಮಂತ. ನೀವ್ ಈ ತರ ಇದ್ರೆ ಅವನಿಗೆ ನಮ್ ಬೀಗ್ರು ಅಂತ ನಿಮ್ಮನ್ನ ಹೇಗ್ ಪರಿಚಯ ಮಾಡಿಸ್ಲಿ? ಆಹಾ, ಬಿಕ್ತಿಯಮ್ಮ ನನ್ನ ಆಟ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ಮೇಲೆ ಆಟಕ್ಕೆ ಒಂದು ಒಳ್ಳೆ ಕಳೆ ಬರುತ್ತೆ. ಈ ಟೈಮಲ್ಲಿ ನನ್ ಗಂಡ ನನ್ನ ಜೊತೆಲಿ ಇರ್ಬೇಕಾಗಿತ್ತು. ಆಟದಲ್ಲಿ ಇನ್ನೂ ಕಳೆ ಇರೋದು. ಇಂಥ ಟೈಮಲ್ಲೇ ಕೈ ಕೊಟ್ಬಿಟ್ರು. ಯಾಕಮ್ಮ ಇಂಥ ಚೀಪ್ ಫ್ಯಾಮಿಲಿಯಿಂದ ಸಂಬಂಧ ಬೆಳೆಸ್ತೆ ಅಂತ ಕೇಳಿದ್ರೆ ನಾನು ಅವನಿಗೆ ಏನಂತ ಉತ್ತರ ಕೊಡ್ಲಿ? ನಾವ್ ಅವನಿಗೆ ಹೇಳೋದೇ ಬೇಡ. ನೀವ್ ಹಾಕೋ ಬಟ್ಟೆಯಿಂದಾನೇ ನಿಮ್ ಲೆವೆಲ್ ಏನಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ಕೇಳಿ ಬಿಕ್ತಿಯಮ್ಮ, ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಅಣ್ಣ, ಅತ್ತೆ ತುಂಬಾ ಓವರ್ ಆಗಿ ಮಾತಾಡ್ತಿದ್ದಾರೆ. ಹೌದಣ್ಣ, ತುಂಬಾ ಇನ್ಸಲ್ಟ್ ಮಾಡ್ತಿದ್ದಾರೆ. ಏ ಸುಮ್ನೆ ಇರೋ. ಉಟ್ಕೊಳ್ಳೋಕೆ ಒಳ್ಳೆ ಸೀರೆ ಇಲ್ಲ ಅಂದ್ರೆ ಚಿರು ಕೈಲಿ ನಾನೇ ಕಳಿಸ್ಕೊಡ್ತಾ ಇರ್ಲಿಲ್ವಾ? ಹೀಗೆ ಲಾಸ್ಟ್ ಮಿನಿಟ್ ಅಲ್ಲಿ ಅವಮಾನ ಮಾಡ್ತಾ ಇದ್ದೀರಾ?
ಅಯ್ಯಯ್ಯೋ ಕನ್ಸಲ್ ಮಾತಾಡಿದ ತರನೇ ಮಾತಾಡ್ತಾ ಇದಾರಲ್ಲ. ನಿಮಗೆ ಕೇಳ್ತಾ ಇರೋದು ಹೀಗ್ ಸುಮ್ನೆ ನಿಂತ್ರೆ ಏನಾದ್ರೂ ಮಾತಾಡಿ. ಅದು ಈ ಸೀರೆ ಚೆನ್ನಾಗಿದೆ ಅಂತಾನೆ ಉಟ್ಕೊಂಡೆ. ಏನೋ ಒಂದ್ ಕಾರಣ ಹೇಳ್ಬಿಡ್ತೀರಲ್ವಾ? ಏ ಕಾಶಿ ಬಾಯಿಲಿ. ಹಾ ಬಂದೆ. ಹೇಳಿ ಮೇಡಮ್. ಏನು ನೋಡ್ಕೊಂಡು ಹಾಗೆ ನಿಂತ್ಬಿಟ್ಟಿದ್ದೆ? ನೋಡ್ ಕಾಶಿ, ನಮ್ ಕಡೆಯವ್ರಿಗೆಲ್ಲ ಯಾವ್ದೇ ತೊಂದ್ರೆ ಆಗ್ಬಾರ್ದು. ಹಾಗ್ ಚೆನ್ನಾಗಿ ವಿಚಾರಿಸ್ಕೊ. ಸರಿ ಮೇಡಮ್. ಅಮ್ಮ ಬಾ. ಕಲ್ಪನಾ, ಹಾ ದೀಪಿಕಾ ಬನ್ನಿ. ಹ್ಮ್ ಎಷ್ಟ್ ಹೇಳಿದ್ರು ಅಷ್ಟೇ, ತಾನಾಗೆ ಅರ್ಥ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ಬೇಕು ಅನ್ನೋದೇ ಇಲ್ಲ. ಎಲ್ಲದಕ್ಕೂ ಅಂಕುಶ ಇಟ್ಕೊಂಡು ತಿವಿತಾನೆ ಇರ್ಬೇಕು. ಲೋ ಕಾಶಿ, ಬಂದವ್ರ ಚಪ್ಲಿ ಎಲ್ಲ ಆ ಕಡೆ ಚೆಲ್ಲ ಪಿಲೆ ಆಗಿದೆ. ಹೋಗೋ, ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಜೋಡ್ಸ್ ಹೋಗೋ. ಏನೋ ಹೇಳಿದ ಅರ್ಥ ಆಯ್ತಾ? ಇದೇ ಕೆಲ್ಸನ ಇವ್ರ ಮನೆ ಗೃಹ ಪ್ರವೇಶದಲ್ಲೂ ಹೇಳಿದ್ರು. ಈಗ ನಮ್ಮನೇಲೆ, ಅದು ಬೀಗ್ರು ಮುಂದೆ, ಅವ್ರ ಸಂಬಂಧಿಕರು ಮುಂದೆ ಹೇಳ್ತಾ ಇದ್ದಾರೆ. ಥು, ಈ ದೊಡ್ಡತ್ತೆ ಯಾವತ್ತೂ ಬದಲಾಗಲ್ಲ. ಅಯ್ಯ, ಇನ್ನು ಏನು ಮುಖ ನೋಡ್ತಾ ನಿಂತಿದ್ಯಾ? ಹೋಗೋ ಹೋಗೋ, ಕೆಲಸ ನೋಡ್ಕೋ ಹೋಗೋ. ಸರಿ ದೊಡ್ಡಮ್ಮ. ಬಾರ ಈ ಕಡೆ, ಬಾ ಈ ಕಡೆ. ಅಣ್ಣ ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಮನೆಗ್ ದೊಡ್ಡ ಮಗ ನೀನು, ಸ್ವಲ್ಪ ಗತ್ತಿಂದ ನಿಂತ್ಕೋ. ಅದನ್ನ ಹೋಗಿ ನಾನ್ ಸರಿ ಮಾಡ್ತೀನಿ. ಏಯ್ ಬೇಡ ಕಣೋ. ಕಲ್ಕಿ ನಿಂತ್ಕೊಳ್ಳೋ. ನಾಳೆ ದಿನ ನೀನ್ ಪೊಲೀಸ್ ಆಗೋನು. ಚಪ್ಲಿನೆಲ್ಲ ನೀನೇ ತಗ್ತೀಯಾ? ಅಕ್ಕ ನೋಡಿದ್ರೆ ಬೇಜಾರ್ ಮಾಡ್ಕೋತಾಳೆ. ರಮ್ಯಾ, ಏನ್ ಮಾತಾಡ್ತಿದ್ಯಾ? ಇದೆಲ್ಲ ನಮ್ಮನೆ ಕೆಲ್ಸ. ನಮ್ಮನೆ ಕೆಲ್ಸ ತಾನೇ, ಇರು ನಾನೇ ಹೋಗ್ ಮಾಡ್ತೀನಿ. ರಮ್ಯಾ ನಿಂತ್ಕೋ. ವಯಸ್ಸಿಗೆ ಬಂದಿರೋ ಹುಡುಗಿ ನೀನು. ನೀನ್ ಹೋಗಿ ಬೇರೆಯವ್ರ ಚಪ್ಪಲಿ ಮುಡ್ತೀಯಾ? ಬೇಡ. ಅಲ್ಲ ಅದ್ಕೆ. ರಮ್ಯಾ, ಬೇಡ ಅಂತ ಹೇಳ್ದೆ ತಾನೆ? ಹಲೋ ನೀವ್ಯಾರು ಜಗಳ ಮಾಡ್ಕೋಬೇಡಿ. ನಾನಿಲ್ವಾ, ನಾನೆಲ್ಲ ಸೈಡ್ಗೆ ಎತ್ತಿಡ್ತೀನಿ. ಏಯ್ ಶಶಿ ಮೀಟ್ರು